ಅದರ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಅವರು ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಅವರು ಮತ್ತು ಅವರ ಮಗ ಅಧಿಕಾರಿಗಳು ಎಲ್ಲರೂ ಸಿಕ್ಕಿದ ನಂತರ ಇವತ್ತು ಭ್ರಷ್ಟಾಚಾರಕ್ಕೆ ಯಾವ ರೀತಿ ಇದು ನಲುಗಿ ಹೋಗಿದೆ ಇವತ್ತು ಸರ್ಕಾರ ರಾಜ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇದನ್ನು ತೆಗೆದುಕೊಂಡು ಅನೇಕ ಇಲಾಖೆಗಳಲ್ಲಿ ಇದೇ ರೀತಿ ನಡೆದಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದೇವೆ, ಜನ ಹೇಳ್ತಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ ತಿಮ್ಮಾಪುರ್ ಅವರೇ ಒಂದು ಹೇಳಿಕೆ ಕೊಟ್ಟರು. ನನ್ನನ್ನು ಮಾತ್ರ ಯಾಕೆ ಹಿಡ್ಕೊಂಡಿದ್ದೀರಿ, ಎಲ್ಲ ಸಚಿವರದು ಇದೇ ಪರಿಸ್ಥಿತಿ ಇದೆ, ನನ್ನ ಮಾತ್ರ ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿ ಕೂಡ ಕೇಳಿದ್ದಾರೆ. ಇದನ್ನು ತೆಗೆದುಕೊಂಡು ಇವತ್ತು ತಳಮನೆಯಲ್ಲಿ ಅಹೋರಾತ್ರಿ ಧರಣ ನಡೀತಕ್ಕಂಥದ್ದು ನಡೆದಿದೆ. ಮೇಲ್ಮನೆಯಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಪ್ರಧಾನಮಂತ್ರಿಗಳನ್ನು ನಿಂದಿಸುವಂಥದ್ದು, ಈ ರೀತಿ ಮಾಡಿ ಅಲ್ಲಿ ಸಮಯ ಹರಣ ಮಾಡ್ತಕ್ಕಂಥ ಕೆಲಸವನ್ನು ಕೂಡ, ಯಾಕೆಂತಂದರೆ ನಾವು ಮಾತಾಡಿ ಈ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಬೋದು ಅವರು ಅನ್ನೋ ಕಾರಣಕ್ಕೆ ಅಲ್ಲಿ ಸಮಯ ವ್ಯರ್ಥ ಮಾಡಿ ನಮ್ಮನ್ನು ಮಾತಾಡಲಿಕ್ಕೂ ಬಿಡದಂತೆ ಅಲ್ಲಿ ನಮ್ಮನ್ನು ತಡೀತಾ ಇದ್ದಾರೆ. ಅವರು ಮಾತಾಡಿದ್ದು ನಾವು ವಿರೋಧ ಮಾಡಿದಾಗ ಮಾನ್ಯ ಸಿ.ಟಿ. ರವಿಯವರು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಅಂತೇಳಿ ಒಂದು ಉದ್ದಟತನವನ್ನು ಮೆರೆದಿರ್ತಕ್ಕಂಥದ್ದು ಇವತ್ತು ರಾಜ್ಯಕ್ಕೆ ಗೊತ್ತಾಗಿದೆ. ದೇಶದ ಪ್ರಧಾನಮಂತ್ರಿ ಯಾವ ಪಕ್ಷ ಅನ್ನೋದಕ್ಕಿಂತ 140 ಕೋಟಿ ಜನಸಂಖ್ಯೆಗೂ ಕೂಡ ಪ್ರಧಾನಮಂತ್ರಿ, ಅಂಥವರನ್ನು ತುಚ್ಛವಾಗಿ ನಿಂದಿಸ್ತಕ್ಕಂಥದ್ದು ಸರಿಯಲ್ಲ. ಈ ಕಾರಣಗಳನ್ನು ಇಟ್ಕೊಂಡು ನಾವು ಕೂಡ ನಿನ್ನೆವರೆಗೆ ಅಲ್ಲಿ ಪ್ರದರ್ಶನಗಳಾಗಿದೆ, ಹೋರಾಟ ಆಗಿದೆ. ಇದೇ ಮುಂದುವರೆದಿದ್ದಾದರೆ ನಮ್ಮಲ್ಲೂ ಕೂಡ ಇವತ್ತು ಏನು ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕೇಳಿದ್ದೇವೆ, ಇನ್ನೂ ಕೂಡ ಅದು ಪೆಂಡಿಂಗ್ ಇದೆ. ಇದೆಲ್ಲವನ್ನೂ ಕೂಡ ನಾವು ವಿರೋಧಿಸಿ ಮಾಡಬೇಕಾಗ್ತದೆ. ಇವತ್ತು ತಳಮನೆಯಲ್ಲಿ ಏನು ನಡೀತಾ ಇದೆ ಇದಕ್ಕೆ ಸರ್ಕಾರ ಅದಕ್ಕೆ ಮನ್ನಣೆ ಕೊಡಬೇಕು. ತಕ್ಷಣ ಮಾನ್ಯ ಸಚಿವರನ್ನು ಅಮಾನತು ಮಾಡಬೇಕು, ಇದು ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ನಾನಾದರೂ ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ.